ಆಫ್ಟರ್ ಸಯ್ಯಾರ ಆದ ಬಳಿಕ ನಮಗೆ ಲವ್ ರಿಲೇಟೆಡ್ ಮೂವಿ ಒಳಗೆ ಬಹಳಷ್ಟು ಇಂಪ್ಯಾಕ್ಟ್ ಮಾಡಿದಂಥ ಮತ್ತೊಂದು ಮೂವಿ ಅಂದ್ರೆ ಅದ ತೇರೆ ಇಶ್ಕ್ ಮೇ ಮೂವಿ. ಈ ಮೂವಿ ಒಳಗೆ ಫಸ್ಟ್ನಾಗ ನಾನು ನೋಡೋತ್ ಮುಂದೆ ಏನು ಅಬ್ಸರ್ವ್ ಮಾಡೀನಿ ಅಂದ್ರೆ ಫಸ್ಟ್ ಹಾಫ್ ಏನಿತ್ತಲ್ಲ ಅದ ಭಾರಿ ಇತ್ತು ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ ಹಾಫ ಒಂದು ಸೆಟ್ಟನ್ನು ಕ್ರಿಯೇಟ್ ಮಾಡಿಕೊಡ್ತು. ಅದರೊಳಗೂ ನಮ್ಮ ಧನುಷ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಕೃತಿ ಅವ್ರ ಆ್ಯಕ್ಟಿಂಗ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಬಗ್ಗೆ ಅಷ್ಟೇ ಮಾತಾಡ್ತಾನೆ ಈಗ ನಾನು. ಇವರಿಬ್ಬರು ಯಾವ ರೀತಿಯಾಗಿ ರಿಲೇಷನ್ ಹೋಗಿ ಬಂದರು, ಆ ನಂತರ ಒಂದಷ್ಟು ಕಾಲೇಜಸ್ ಥಿಂಗ್ಗಳಾಗಲಿ ಈ ಒಂದು ಫಸ್ಟ್ ಹಾಫ್ ನಾವು ನೋಡ್ತೇವೆ. ಭಾರಿ ಇತ್ತು ಅಂತ ಹೇಳ್ಬೋದು ಫಸ್ಟ್ ಹಾಫ. ಅದರೊಳಗೂ ಕೂಡ ಧನುಷ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಅದರೊಳಗೆ ಮತ್ತು ನಮ್ಮ ಕೃತಿ ಅವರ ಒಂದು ಪರ್ಫಾರ್ಮೆನ್ಸ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಒಳಗೆ ಅಂತೇಳಿ ನನಗನಿಸ್ತು. ಆನಂತರ ಒಂದು ಏನು ಅಬ್ಸರ್ವ್ ಮಾಡೀನಿ ಅಂದ್ರೆ ನಾನು ಫಸ್ಟ್ನಾಗ ಏನು ನಮ್ಮ ಧನುಷ್ ಅವರು ಅದಾರಲ್ಲ, ಧನುಷ್ ಇದ್ರೊಳಗೆ ನಮ್ಮ ಶಂಕರ್ ಆಗಿ ಅಭಿನಯಿಸಿದಾರು. ನಮ್ಮ ಶಂಕರ ಕಾಲೇಜ್ ಒಳಗೆ ಭಾಳಷ್ಟು ಇದು ಇರುವಂಥ ಒಬ್ಬ ವ್ಯಕ್ತಿ ಅದಾನು, ಭಾಳಷ್ಟು ಸಿಟ್ಟು ಐತಿ. ಆನಂತರ ಕಾಲೇಜಿಗೆ ಒಬ್ಬ ಅದಾನು. ಹಾಗಿದ್ದಂಥ ಸಂದರ್ಭದಾಗ ನಮ್ಮ ಕೃತಿ ಅವ್ರ ಮ್ಯಾಗ ಆತನಿಗೆ ಲವ್ ಆಕೈತಿ. ಅವಾಗನ ಇದೇ ಲವ್ ಮುಂದುವರ್ಕೊಂತ ಹೋಗಸ ನಮ್ಮ ಫಸ್ಟ್ ಹಾಫ್ ಒಂಥರ ಲವ್ ಸೆಟ್ ಮಾಡೋಕೆ ಭಾರಿ ಇಂಪ್ಯಾಕ್ಟ್ ಮಾಡಿಕೊಡ್ತು. ಆನಂತರ ಇದೆಲ್ಲ ಮುಗಿತೈತಿ, ಸೆಕೆಂಡ್ ಹಾಫಿಗೆ ಎಂಟ್ರಿ ಆಗೈತಿ ಮೂವಿ. ಇದಾದ ನಂತರ ಯಾಕೋ ಏನೋ ಒಂದು ಸೆಕೆಂಡ್ ಹಾಫ್ ಒಳಗೂ ಒಂದು ಹಾಫ್ ಆನ್ ಅವರ್ ಚಲೋ ಇತ್ತು. ಅದಾದ್ಮೇಲೆ ಒಂಥರ ಬೇರೆನೋ ಅನ್ಸಾಕೈತು. ಅಂದ್ರೆ ಪೂರ್ತಿ ಕಂಪ್ಲೀಟಾಗಿ ನೋಡೋದಾದ ನಾನು ಕ್ಲೈಮ್ಯಾಕ್ಸ್ ಒಂದು ಮೂವಿಗೆ ಕ್ಲೈಮ್ಯಾಕ್ಸ್ಗೆ ರಿಲೇಟೆಡ್ ಇಲ್ಲ ಅನ್ನುವಂಥ ಫೀಲಿಂಗ್ ಬಂತು. ಅಂದ್ರೆ ಕ್ಲೈಮ್ಯಾಕ್ಸ್ ಏನೋ ಒಂಥರ ಬೇರೆನ ಅಂದ್ರೆ ಅದು ವಾರ್ ರಿಲೇಟೆಡ್ ಬರ್ತೈತಿ. ಅದನ್ನು ನೀಟ್ ಚಲೋ ಮಾಡಿ ಕಸ ಇದಕ್ಕೆ ಒಂದು ಏನಾರ ರಿಲೇಟೆಡ್ ಕೊಟ್ಟು ಕಸ ಇದನ್ನು ಮಾಡಿದರೆ ಅಲ್ಟಿಮೇಟ್ ಲೆವೆಲ್ ಆಗೋ ಚಾನ್ಸ ಭಾಳ ಇತ್ತು. ಆನಂತರ ಓವರಾಲ್ ಆಗಿ ಮೂವಿ ನೋಡ್ಕಸ ನನ್ನ ಕಡೆಯಿಂದ ಈ ಒಂದು ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ 5 ಸ್ಟಾರ್ಗೆ 3.5 ಸ್ಟಾರನ್ನ ಕೊಡ್ತಾನು. ಕಾರಣ ಮೂವಿ ಚಲೋ ಇತ್ತು ಮತ್ತು ಒಂದು ಒನ್ ಟೈಮ್ ಮೂವಿ ವಾಚ್ ಅಂತ ಬೆಸ್ಟ್ ಅಂತ ಅನಿಸ್ತು. ಅಂದ್ರೆ ಹೊಳ್ಳಿ ನೋಡ್ಬೇಕನ್ನೋ ಒಂದು ಫೀಲ್ ಬರಲಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಏನರ ಇನ್ನೂ ನೀಟ್ ಏನರ ಇಂಟ್ರೆಸ್ಟಿಂಗ್ ಆಗಿಟ್ಟು ಮಾಡಿದ್ರೆ ಡೆಫಿನೆಟ್ ಆಗಿ ಕ್ಲೈಮ್ಯಾಕ್ಸ್ ಒಂದು ಹಿಟ್ ಆಗೋ ಚಾನ್ಸ್ ಇತ್ತು. ಬಟ್ ಕ್ಲೈಮ್ಯಾಕ್ಸನ್ನ ಮೂವಿಗೇನೋ ಮೈನಸ್ ಪಾಯಿಂಟ್ ಏನೋ ಅನಿಸ್ತು. ಬಟ್ ಇನ್ನೂ ಒಂದು ಏನಂದ್ರೆ ಒಂದಷ್ಟು ಜನನ ಕೇರ ಕ್ಲೈಮ್ಯಾಕ್ಸ್ ಸೂಪರ್ ಇತ್ತು, ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ಅಷ್ಟ ಅದು ಇತ್ತು ಅಂತ ಹೇಳಿರು. ಬಟ್ ನಾನು ಮೂವಿ ನೋಡೀನಿ, ನನಗೇನು ಸ್ವಲ್ಪ ಮಟ್ಟಿಗೇನು ಅಷ್ಟೇನು ಇಂಪ್ಯಾಕ್ಟ್ ಮಾಡಲಿಲ್ಲ ಕ್ಲೈಮ್ಯಾಕ್ಸ. ಅಂದ್ರೆ ಏನು ಇದಕ್ಕೆ ರಿಲೇಟೆಡ್ ಇತ್ತಲ್ಲ ಅದು ಹೋಗ್ಕಸ ವಾರಿಗೆ ರಿಲೇಟೆಡ್ ಕನ್ವರ್ಟ್ ಆಕೈತಿ. ಅದು ಒಂದಿಟ್ಟು ಏನೋ ಒಂದು ಮಿಸ್ ಪಾಯಿಂಟ್ ಅನಿಸ್ತು. ಅದನ್ನು ಬಿಟ್ಟು ಉಳ್ಕಿದ ಓವರಾಲ್ ಮೂವಿ ಎಲ್ಲ ಸೂಪರ್ ಇತ್ತು ಅಂತ ಹೇಳ್ಬೋದು. ಅದ್ರೊಳಗೂ ಧನುಷ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಒಂಥರ ಟಾಪ್ ಕ್ಲಾಸ್ ಒಳಗಿತ್ತು ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಅವ್ರು ಇದೇ ಟೈಪ್ ಮೂವಿ ತೆಗಿಯೋಕೆ ಫೇಮಸ್ ಅದಾರು. ಇದೇ ಟೈಪ್ ಅಂದ್ರೆ ಈ ಥರ ಮೂವಿಗಳ ಅದರೊಳಗೂ ಈ ಥರ ಒಂದು ಇಂಡಸ್ಟ್ರಿ ಒಳಗೆ ಒಂದು ಹೆಸರು ಮಾಡಿದಂಥ ಕೃತಿ ಅವ್ರ ಜೋಡೆ ಈ ಥರ ಒಂದು ಮೂವಿಯನ್ನು ತೆಗೆದ ಒಂದು ಸೂಪರ್ ಹಿಟ್ ಇನ್ನು ಕೊಟ್ಟಾರು. ಬಟ್ ಕ್ಲೈಮ್ಯಾಕ್ಸ್ ಏನೋ ಒಂದು ಸಣ್ಣ ಮಟ್ಟಿಗೆ ಮೈನಸ್ ಪಾಯಿಂಟ್ ಮಾಡಿ ಕಸ ಮೂವಿಯನ್ನು ಕೆಳಮಟ್ಟಕ್ಕೆ ಹೋಯ್ತೇನೋ ಅನ್ನಿಸ್ತು. ಕ್ಲೈಮ್ಯಾಕ್ಸನ್ನು ಬೇರೆಯಾಗಿ ಮಾಡಿದರೆ ಇನ್ನೂ ಕೂಡ ಬೆಟರ್ ಆಗೋ ಚಾನ್ಸ ಭಾಳಿತ್ತು. ಓವರಾಲ್ ಆಗಿ ನೋಡ್ಕಸ ಈ ಒಂದು ಮೂವಿಗೆ ಒಂದು ಒನ್ ಲೈನ್ ಸ್ಟೋರಿಯನ್ನು ನೋಡೋದಾದ್ರೆ ಪ್ರೀತಿಯ ಹುಡುಕಾಟದಲ್ಲಿ ಕಳೆದು ಹೋದ ಹುಡುಗ ಅಂತ ಹೇಳ್ಬೋದು, ಅಥವಾ ಪ್ರೀತಿಯನ್ನು ಇದನ್ನು ಮಾಡ್ಕೊಂಡು ಇದಂತ ಹೇಳ್ಬೋದು. ಆನಂತರ ಇದೇ ಒಂದು ಮೂವಿ ಒಳಗೆ ಒಂದು ಸೀನ್ ಬರ್ತೈತಿ. ಆ ಒಂದು ಕೃತಿ ಅವ್ರ ಮ್ಯಾಗ ಹೋಗಸ ಇದನ್ನು ನೀರು ಸುರೋದ ಅದು ಮಾತ್ರ ಬೆಸ್ಟ್ ಆಫ್ ಬೆಸ್ಟ್ ಲೆವೆಲ್ ಒಳಗಿತ್ತು ಅಂತ ಹೇಳ್ಬೋದು. ಆ ಸೀನ್ ಮಾತ್ರ ಭಾಳಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂತ ಹೇಳ್ಬೋದು ಮೂವಿಗೆ. ಇದಾಗಿತ್ತು ನಮ್ಮ ತೆರೆ ಇಶ್ಕ್ ಮೇ ಮೂವಿದ ಒಂದು ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಗೊತ್ತಲ್ಲ ನಿಮ್ಗೆ ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.